24/3/2025 ನಡೀತಕ್ಕಂಥ SSLC ಗಣಿತದ ವಾರ್ಷಿಕ ಪರೀಕ್ಷೆಗಾಗಿ ಇಂಗ್ಲೀಷ್ ಮೀಡಿಯಂದವರಿಗಾಗಿ ಪಾಸಿಂಗ್ ಪ್ಯಾಕೇಜನ್ನು ಕೊಡ್ತಾ ಇದ್ದೀನಿ. ಇಷ್ಟು ಕಲ್ಕೊಂಡೋಗಿ ಖಂಡಿತವಾಗಿ ನಿಮಗೆ 40 ಅಂಕಗಳಾದರೂ ಸಿಕ್ಕೇ ಸಿಗ್ತದೆ. ಸೊ ಡೋಂಟ್ ವರಿ, ಪಾಸಿಂಗ್ ಮಾತ್ರ ಖಂಡಿತ ಆಗ್ತೀರಿ. ಸೊ ಒಟ್ಟೆ ಒಂದು 12 ಕನ್ಸೆಪ್ಟನ್ನು ಕಲ್ಕೊಂಡೋಗಿ. ಸೊ ಫಸ್ಟ್ ಕನ್ಸೆಪ್ಟ್ ಏನಪ್ಪ ಅಂದರೆ ಥಿಯರಮ್ಗಳನ್ನು ಕಲ್ಕೊಂಡೋಗಿ. 2 ಥಿಯರಮ್ ಕಲ್ಕೊಂಡೋದ್ರೆ ನಿಮಗೆ 4+3 ಅಥವಾ 3+5 8 ಮಾರ್ಕ್ಸನ್ನು ಫಸ್ಟ್ಗೆ ಸಿಗ್ತದೆ. ಎಲಿಮಿನೇಷನ್ ಆ್ಯಂಡ್ ಗ್ರಾಫಿಕಲ್ ಮೆಥಡನ್ನು ಕಲ್ಕೊಂಡು ಹೋದರೆ ಖಂಡಿತವಾಗಿ ಅಲ್ಲಿ 6 ಮಾರ್ಕ್ಸ್ ತಗೋತೀರಿ. ಪ್ರೂವ್ ಇರ್ರೇಷನಲ್ ನಂಬರ್ ಇದೆ 2 or 3 ಮಾರ್ಕಸ್. ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ 2 ಮಾರ್ಕ್ಸ್ ಮಿನಿಮಮ್. ಕ್ವಾಡ್ರೆಟಿಕ್ ಇಕ್ವೇಷನ್ನಲ್ಲಿ ಮಿನಿಮಮ್ ಅಲ್ಲಿ ಕೂಡ 2 ಮಾರ್ಕ್ಸು. ಪಾಲಿನೋಮಿಲ್ದಲ್ಲಿ 3 ಮಾರ್ಕ್ಸು. ಕೋಆರ್ಡಿನೇಟ್ ಜಿಯೋಮೆಟ್ರಿಯಲ್ಲಿ 2 ಮಾರ್ಕ್ಸು. ಪ್ರೊಬೆಬಿಲಿಟಿಯಲ್ಲಿ 2 ಮಾರ್ಕ್ಸು. ಟ್ರಿಗ್ನೋಮೆಟ್ರಿಯಲ್ಲಿ 2 ಮಾರ್ಕ್ಸು. 1 ಮಾರ್ಕ್ ಫಾರ್ ಆಲ್ ಕಂಟೆಂಟ್ ಅಲ್ಲಿ ಮಿನಿಮಮ್ 5ರಿಂದ 7 ಮಾರ್ಕ್ಸ್ ತಗೋತೀರಿ. ಫಾರ್ಮುಲಾ ಕಲ್ಕೊಂಡೋಗಿ 2 ಮಾರ್ಕ್ಸಾಗಿ ಆರಾಮಾಗಿ ಪಡಿತೀರಿ. ಟೋಟಲಿ ಈ ಒಂದು PDF ಅಲ್ಲಿ ನಾನು ಏನು ಮಾಡಿದ್ದೀನಿ, ನಿಮಗೆ 40 ಮಾರ್ಕ್ಸನ್ನು ನಿಮಗೆ ಕಲೀಲಿಕ್ಕೆ ಏನೆಲ್ಲ ಇದೆ ಅಂತ ಕೊಟ್ಟಿದ್ದೀನಿ. ಫಸ್ಟ್ ನಿಮಗೆ BPT ಥಿಯರಮ್ ಬರಬೇಕು. ಇದನ್ನೇ ಥೇಲ್ಸನ ಥಿಯರಮ್ ಅಂತ ಕರೀತಾರೆ. 5 ಮಾರ್ಕ್ಸಿಗಾದರೂ ಖಂಡಿತವಾಗಿ 4 ಮಾರ್ಕ್ಸಿಗಾದರೂ ಕೇಳ್ತಾರೆ. ಇನ್ ಕೇಸ್ ಏನೂ ಬರಲಿಲ್ಲ ಅಂದ್ರೆ ಅದನ್ನು ಪ್ರೂವ್ ಮಾಡ್ಲಿಕ್ಕಾದ್ರೂ ಕೇಳ್ತಾರೆ. ಅದೇನು ಹೇಳ್ತದಪ್ಪ ಅಂದ್ರೆ, ಅ ಲೈನ್ ಡ್ರಾ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಟ್ರಿಯಾಂಗಲ್ ಡಿವೈಡ್ಸ್ ದ ಅದರ್ 2 ಸೈಡ್ಸ್ ಇನ್ ದ ಸೇಮ್ ರೇಷಿಯೋ ಅಂತಕ್ಕಂಥದ್ದು. ಇದನ್ನೇ ನಾವು BPT ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಕರಿತೀವಿ. ಚೆನ್ನಾಗಿ ನೋಡ್ಕೊಂಡೋಗಿ. ಪ್ರೂವ್ ಮಾಡ್ತಕ್ಕಂಥದ್ದು ಕನ್ಸ್ಟ್ರಕ್ಷನ್, ಪ್ರೂಫನ್ನು ಮಾಡ್ತಕ್ಕಂಥದ್ದು AE/BE = AD/CD ಅಂತಕ್ಕದನ್ನು ಪ್ರೂವ್ ಮಾಡಬೇಕಿತ್ತು. ಇದೇ ಥೇಲ್ಸನ ಥಿಯರಮ್ ಇತ್ತು. ಇನ್ನು ನೆಕ್ಸ್ಟ್ ಇನ್ನೊಂದು ಥಿಯರಮ್ ಬರ್ತದೆ. ಏನಪ್ಪ ಅಂತಂದ್ರೆ, ಇನ್ ಕೇಸ್ BPT ಬರಲಿಲ್ಲ ಅಂದ್ರೆ ಆ್ಯಂಗಲ್ ಕ್ರಿಟ್ರೇಷನ್ ಆಫ್ ಸಿಮಿಲಾರಿಟಿ ಆಫ್ 2 ಟ್ರಿಯಾಂಗಲ್ಸ್ ಅಂತ ಬರ್ತದೆ. ಇದಾದರೂ ಕಲ್ಕೊಂಡೋಗಿ. 2ರಲ್ಲಿ ಒಂದಂತೂ ಕೂಡ ಫಿಕ್ಸ್ ಆಗಿ ನಿಮಗೆ 4 ಅಥವಾ 5 ಮಾರ್ಕ್ಸಿಗೆ ಬರ್ತದೆ. ಬರಿಬೇಕು. ಒಂದೊಂದು ಥಿಯರಮ್ 5 ಸಲ ಬರೀರಿ. ಇನ್ನು ಸರ್ಕಲ್ಸ್ದಲ್ಲಿನೂ ಕೂಡ 2 ಥಿಯರಮ್ ಅದಾವೆ. 2ರಲ್ಲಿ ಒಂದು ಥಿಯರಮ್ ಅಂತೂ ಫಿಕ್ಸ್ ಆಗಿ ಬರ್ತದೆ. ಸೊ ಫಸ್ಟ್ ಥಿಯರಮ್ ಏನು ಹೇಳ್ತದೆ ಅಂದ್ರೆ, ದ ಟ್ಯಾಂಜೆಂಟ್ ಆಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್ ಈಸ್ ಪ್ರಿಪೆಂಡಿಕ್ಯುಲರ್ ಟು ದ ರೇಡಿಯಸ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಥವಾ ಸೆಕೆಂಡ್ ಯಾವ್ದು ಬರ್ತದಪ್ಪ ಅಂದ್ರೆ, ಮ್ಯಾಕ್ಸಿಮಮ್ ಇದಕ್ಕೆ ಹೇಳ್ತಾರೆ, ದ 2 ಟ್ಯಾಂಜೆಂಟ್ಸ್ ಡೌನ್ ಫ್ರಾಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್ ಅಂತಕ್ಕಂಥದ್ದು. ಸೊ 2 ಕೊಟ್ಟಿದ್ದೀನಿ. 2 ಕೂಡ ಸ್ಕ್ರೀನ್ಶಾಟ್ ತೊಗೊಳ್ರಿ. ಸರ್ಕಲ್ದಲ್ಲಿ ಇರ್ತಕ್ಕಂಥ ಥಿಯರಮ್ ಅದ. 2 ಥಿಯರಮ್ದಿಂದ ನೀವು 7ರಿಂದ 8 ಮಾರ್ಕ್ಸನ್ನು ತಗೋತೀರಿ. ಈ ಕೆಲಸ ಆಗಬೇಕು. ಒಂದೊಂದು ಥಿಯರಮನ್ನು 5 6 ಸಲ ಬರೀರಿ. ಪರ್ಫೆಕ್ಟಾಗಿ ಬರೆದ್ರೆ ಖಂಡಿತವಾಗಿ ಮಾರ್ಕ್ಸ್ ನಿಮಗೆ ಬಂದೇ ಬರ್ತದೆ. ಇನ್ನು ಎಲಿಮಿನೇಷನ್ ಮೆಥಡ್ದಿಂದ ಸಾಲ್ವ್ ಮಾಡ್ತಕ್ಕಂಥದ್ದು ಮಿನಿಮಮ್ 2 ಮಾರ್ಕ್ಸ್ಗೆ ಬರ್ತದೆ. ಓಕೆನಾ? ಸೊ ಎಲಿಮಿನೇಷನ್ ಮೆಥಡಲ್ಲಿ ಇರ್ತಕ್ಕಂಥದ್ದು. ಸೊ ಫಸ್ಟ್ ಅವ್ರು ಹೇಳಿದ್ದಾರೆ 2x + y = 14, x - y = 4. ಓಕೆ, ಆವಾಗ 2x + y = 14 ಅನ್ನೋದು ಫಸ್ಟ್ ಅಂತ ತೊಗೊಳ್ರಿ. x - y = 2 ಅಂತ ತೊಗೊಳ್ರಿ. ಓಕೆನಾ? ಅವಾಗ ಎರಡೂ ಆ್ಯಡ್ ಮಾಡಿದಾಗ ನಮ್ಗೆ ಏನಾಗ್ತದಪ್ಪ ಅಂದರೆ 3x = 18 ಆಗ್ತದೆ. ಅಂದರೆ x ವ್ಯಾಲ್ಯೂ 6 ಆಗ್ತದೆ. ಈ x ವ್ಯಾಲ್ಯೂ 6ಅನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಒಳಗಡೆ ಪುಟ್ ಮಾಡಬೇಕು. ಅವಾಗ ಫಸ್ಟ್ ಪುಟ್ ಮಾಡಿದಾಗ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ವೈದ್ ಬರ್ತದೆ. ಸೊ ವೈದ್ ಎಷ್ಟು ಬರ್ತದೆ? 2 ಬರ್ತದೆ. ಸೊ ಇದು ಸಿಂಪಲ್ ಆಗಿರ್ತಕ್ಕಂಥದ್ದು ಎಲಿಮಿನೇಷನ್ ಮೆಥಡ್ ಅಂತ ಕರೀತಾರೆ. ಕನ್ನಡದಲ್ಲಿ ವರ್ಜಿಸುವ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸೋದು ಅಂತಾರೆ. ಕೆಳಗಡೆ ಒಂದು 4 ಲೆಕ್ಕ ಕೊಟ್ಟಿದ್ದಾರೆ, ಪ್ರಾಕ್ಟೀಸ್ ಮಾಡಿರಿ. ಇನ್ನು ಗ್ರಾಫಿಕ್ ಬರೋಣ. ಸೊ ಗ್ರಾಫಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ 2x + y = 6 ಅದ, ಅಥವಾ x + y = 4 ಅದ. ಸೊ ಯಾವ ತರನಾಗಿ ಗ್ರಾಫನ್ನು ಸಾಲ್ವ್ ಮಾಡಿದ್ದಾರೆ ಅಂತ ನೋಡ್ಕೊಡ್ರಿ. ಸೊ ಇದನ್ನು ಕೂಡ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅದ. ಮ್ಯಾಲ್ ಸ್ಕೇಲನ್ನು ತೋರಿಸ್ಬೇಕು. ಓಕೆನಾ? ಸೊ ಯಾವೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕಂದ್ರೆ x + y = 6, 2x + y = 10, 2x + y = 6, x + y = 4, x + 2y = 8, x + y = 5, x - y = 2, 2x + y = 7 ಅಂತಕ್ಕಂಥದ್ದು ಹೇಳ್ತದೆ. ಸೊ ಓಕೆ, ಇಷ್ಟು ನೀವೇನು ಮಾಡ್ಕೊಂಡು ಬರಬೇಕಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ರಾಫ್ಗಳನ್ನು ಕಲ್ಕೊಡ್ರಿ. ಇನ್ನು ಪ್ರೂವ್ ದ್ಯಾಟ್ ಇರ್ರೇಷನಲ್ ನಂಬರ್ ಅಂತ ಒಂದು ಬರ್ತದೆ. ಸೊ ಪ್ರೂವ್ ದ್ಯಾಟ್ ಇರ್ರೇಷನಲ್ ನಂಬರಲ್ಲಿ ನೀವು ಕಲ್ಕೊಳ್ತಕ್ಕಂಥದ್ದು 3 + √5. ಅವಾಗ ಏನು ಬರೀಬೇಕು? ಫಸ್ಟ್ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ 5 + √3 ಈಸ್ ಅ ರೇಷನಲ್ ನಂಬರ್. ಸೊ ದೇರ್ಫೋರ್ 3 + √5 = a/b. ರೇಷಿಯೋ AB ಆರ್ comprise and b is not equal to 0. So √3 is equal to a minus b, a/b minus 5. So √3 is equal to a minus 5b/b. Hence √3 is irrational, but a minus 5b/b is rational. So our assumption is wrong. So 5 + √3 is an irrational number. ಇನ್ನು √3 ಒಂದು ಕಲ್ಕೊಂಡು ಹೋಗ್ರಿ. ಭಾಳ ಸಲ ಕೇಳ್ತಾರೆ. 3 ಲೆಕ್ಕ ಪ್ರಾಕ್ಟೀಸ್ ಮಾಡಿಕೊಡ್ರಿ. √5, √2, 5 + √3 ಪದೇ ಪದೇ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಇವು ಲೆಕ್ಕಗಳು. ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಹೋಗ್ತೀನಿ. 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಇರ್ತಾವೆ. ಸೊ ನೋಡಿ ಏನದ, ಫಸ್ಟ್ ಒಂದು
ಟರ್ಮ್ ಕೊಟ್ಟಿದ್ದಾರೆ, 5, 7, 11 ಕೊಟ್ಟಿದ್ದಾರೆ. ಅದರಲ್ಲಿ 20th ಟರ್ಮ್ಗಳನ್ನು ಕಂಡುಹಿಡಿಬೇಕು. ಸೊ 20th ಟರ್ಮ್ಗಳನ್ನು ಕಂಡುಹಿಡಿಬೇಕಾದ್ರೆ ಸೂತ್ರ SN = n/2 2a + n - 1 × d ಅನ್ನು ಹಾಕಬೇಕು. ಸೊ ಅದರಲ್ಲಿ ಎಷ್ಟು ಎ ಏನಾಗ್ತದೆ 3 ಆಗ್ತದೆ, ಡಿಫ್ರೆನ್ಸ್ 7 - 3 ಅಂದರೆ 4 ಆಗ್ತದೆ. ಓಕೆನಾ. ನೆಕ್ಸ್ಟ್ nth ಎಷ್ಟಾಗ್ತದೆ 20 ಆಗ್ತದೆ. ಅವು ಸಬ್ಸ್ಟಿಟ್ಯೂಟ್ ಮಾಡಿರಿ, A20 ಅಂತಕ್ಕಂಥದ್ದು ವ್ಯಾಲ್ಯೂ ಬರ್ತದೆ. ಸೊ ಇಷ್ಟು ಇದೇ ಥರನಾಗಿರ್ತಕ್ಕಂಥ 3 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಎಂಥ ಟರ್ಮ್ ಅಂತ ಹೇಳ್ತಾರೆ ಇದನ್ನು 20 ಟರ್ಮ್ಸ್ಗಳನ್ನ ಕಂಡುಹಿಡಿತಕ್ಕಂಥ ಲೆಕ್ಕ. ಇನ್ನೊಂದು ಲೆಕ್ಕ ಬರ್ತದೆ ಯಾವುದಪ್ಪ ಅಂತಂದ್ರೆ ಇದು 20 ಟರ್ಮ್, ಸಮ್ ಆಫ್ 20 ಟರ್ಮ್ಸ್, ಸಮ್ಗಳನ್ನು ಕಂಡುಹಿಡಿತಕ್ಕಂಥದ್ದು. ಇನ್ನು 21st ಟರ್ಮ್ಗಳನ್ನು ಕಂಡುಹಿಡಿತಕ್ಕಂಥದ್ದು. ಓಕೆ, ಸಮ್ ಬೇರೆ ಅದ, ಟರ್ಮ್ ಬೇರೆ ಅದ. ಇಲ್ಲಿ ಯಾವ ಫಾರ್ಮುಲಾ ಹಾಕಬೇಕಪ್ಪ ಅಂದ್ರೆ AN = a + n - 1 × d ಅಂತಕ್ಕದ್ದನ್ನೇ ಹಾಕಬೇಕು. ಓಕೆನಾ. ಸೊ ಅವಾಗ ನೋಡಿ ಏನು ಟರ್ಮ್ ಕೊಟ್ಟಿದ್ರು 5, 9, 13 ಅದ. A5 ಬತ್ತು, ಡಿಫ್ರೆನ್ಸ್ 9ದಲ್ಲಿ 5 ಹೋದ್ರು 4 ಬತ್ತು. ಆಮೇಲೆ ಏನು ಎಷ್ಟದ 21 ಅದ. ಓಕೆನಾ. ಸೊ ಅವಾಗ ಅದನ್ನು ನಾವು ಏನು ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ 85 ಅಂತಕ್ಕಂಥದ್ದು ಬತ್ತು. ಸೊ ಅದನ್ನೆಲ್ಲ ಕೂಡ ಏನು ಮಾಡ್ಕೊಡ್ರಿ, ನೋಡ್ಕೊಂಡು ಹೋಗ್ರಿ. ಇನ್ನು 1 ಮಾರ್ಕ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ, ಸ್ವಲ್ಪ ಕಣ್ಣಾಡಿಸ್ಕೊಡ್ರಿ, ಇಂಪಾರ್ಟೆಂಟ್. ಇನ್ನು ಮೀನ್, ಮೋಡ್, ಮೀಡನ್. ಓಕೆ, ಸೊ ಮೀನನ್ನು ಕಂಡುಹಿಡಿತಕ್ಕಂಥದ್ದನ್ನು CI ಕೊಟ್ಟಿರ್ತಾರೆ, F ಕೊಟ್ಟಿರ್ತಾರೆ. ಎಕ್ಸ್ ಮತ್ತು FXಗಳನ್ನು ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು. ಅವಾಗ F ಅನ್ನು ಕೂಡಿಸ್ರಿ, FX ಅನ್ನು ಕೂಡಿಸ್ರಿ. ಸೊ ಸಿಂಪಲ್ ಏನದಪ್ಪ ಅಂದ್ರೆ ಸಮೇಷನ್ ಆಫ್ FX ಡಿವೈಡೆಡ್ ಬೈ F. ಸೊ 620 / 20 ಅಂದರೆ 31 ಆಗ್ತದೆ. ಇದು ಮೀನ್ ಇತ್ತು. ಇನ್ನು ಮೋಡನ್ನು ಕಂಡುಹಿಡಿದಾಗ CI ಮತ್ತು F ಇರ್ತದೆ. ಅವಾಗ ಫಸ್ಟ್ ಏನು ಮಾಡ್ತೀರಿ, ಮೋಡ್ ಕ್ಲಾಸ್ಗಳನ್ನ ಕಂಡುಹಿಡಿತೀರಿ, ಮೋಡ್ ಫಾರ್ಮುಲಾ ಹಾಕ್ತೀರಿ. ಅವಾಗ ಏನಾಗ್ತದಪ್ಪ ಅಂದ್ರೆ ಮೋಡನ್ನು ಸಿಗ್ತದೆ. ಓಕೆನಾ. ಸೊ ಇಲ್ಲಿ ನಿಮಗೆ ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಸೊ ಮೀನನ್ನು ಕಂಡುಹಿಡಿಲಿಕ್ಕೆ ಇರ್ತಕ್ಕಂಥ 2 ಟೇಬಲ್ಸ್ ಆರ್ ದೇರ್. ಸೊ ಅದನ್ನು ಅಬ್ಸರ್ವ್ ಮಾಡಿಕೊಡ್ರಿ. ಇನ್ನು ಮೋಡ್ಗಳನ್ನು ಕಂಡುಹಿಡಲಿಕ್ಕೂ ಕೂಡ ನಿಮಗೆ ಲೆಕ್ಕ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಡ್ರಿ, ಪ್ರಾಕ್ಟೀಸ್ ಮಾಡಿರಿ. ಇನ್ನು 1 ಮಾರ್ಕಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಪಾಸ್ ಮಾಡಿಕೊಂಡು ಬರ್ಕೊಡ್ರಿ. ಇನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ದಲ್ಲಿ ಹೋಗೋಣ. ಡಿಸ್ಕ್ರಿಮಿನೆಂಟ್ ಅದ. ಓಕೆನಾ. ಸಾಲ್ವ್ ಮಾಡಬೇಕು. ಏನು x² + 3x + 2 = 0. ಇದನ್ನು ಹೀಗೂ ಬರಿಬೋದು, x² + 3x + x + 2 = 0. ಅವಾಗ ಕಾಮನ್ ತಗೊಡ್ರಿ, x in the bracket x + 2 + 1 in the bracket x + 2 = 0. ಸೊ x + 2 x + 1 = 0 ಅಂದಾಗ x ನ ವ್ಯಾಲ್ಯೂ -2 ಮತ್ತು x ನ ಬೆಲೆ -1 ಅಂತ ಬರ್ತದೆ. ಸೊ ಕೆಳಗಡೆ ಇರ್ತಕ್ಕಂಥ ಸಾಲ್ವ್ ಮಾಡಿರಿ. ಇಲ್ಲಿ ಡಿಸ್ಕ್ರಿಮಿನೆಂಟ್ ಅದ, ಟ್ರೈ ಮಾಡಬೇಕು. ಅಲ್ಲಿಂದ ಬರ್ತಕ್ಕಂಥ 1 ಮಾರ್ಕ್ ಕ್ವಶನ್ಸ್ಗಳನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ. ಇನ್ನು ಪಾಲಿನಾಮಲ್ಗೆ ಹೋದಾದ್ರೆ ಫೈಂಡ್ ದ ಜೀರೋಸ್ ಆಫ್ ದ ಪಾಲಿನಾಮಲ್ p of x = x² + 7x + 10. ದ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಜೀರೋಸ್ ಆ್ಯಂಡ್ ದ ಕೋಎಫಿಷಿಯಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಬಿಡಿಸ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಸೊ ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ, ಯಾಕಂದರೆ ಇವು ನಿಮಗೆ ಭಾಳ ಮೋಸ್ಟಾಗಿ ಮತ್ತು ಎಕ್ಸಾಮ್ಗೆ ಬರ್ತಕ್ಕಂಥ ಲೆಕ್ಕಗಳು ಫ್ರೆಂಡ್ಸ್. ಓಕೆ, ಆಮೇಲೆ ಕೋಆರ್ಡಿನೇಟ್ ಜಿಯೋಮೆಟ್ರಿಯಲ್ಲಿ ಕಲ್ಕೊಳ್ತಕ್ಕಂಥ ಲೆಕ್ಕಗಳಿದ್ದಾವೆ, ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಸೊ ಇವುಗಳನ್ನು ಸ್ವಲ್ಪ ಬರ್ಕೊಡ್ರಿ, ಮ್ಯಾಕ್ಸಿಮಮ್ಗೆ ಎಫರ್ಟ್ ಹಾಕಿರಿ, ಖಂಡಿತವಾಗಿ ನಿಮಗೆ ಸಿಗ್ತದೆ. ಪ್ರೊಬ್ಯಾಬಿಲಿಟಿ ಲೆಕ್ಕ 3 ಮಾರ್ಕ್ಸು, 2 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು. ಡೈಸ್ ಅದ, ಕಾರ್ಡ್ ಅದ, ಕಾಯಿನ್ ಅದ. ಓಕೆನಾ. ಸೊ ಇದ್ರ ಮೇಲೇ ನಿಮ್ಗೆ ಏನು ಮಾಡ್ತಾರೆ, ಎಕ್ಸಾಮಲ್ಲಿ ಬರ್ತದೆ. ಇನ್ನು ಟ್ರಿಗ್ನೋಮೆಟ್ರಿಯಲ್ಲಿ ಬೇಸಿಕನ್ನು ಕಲ್ಕೊಡ್ರಿ, ವ್ಯಾಲ್ಯೂ ಮಾಡ್ತಕ್ಕಂಥದ್ದು ಏನದ. ಇಷ್ಟು ಕಲ್ಕೊಂಡು ಹೋದ್ರೂ ಕೂಡ ಇಂಗ್ಲೀಷ್ ಮೀಡಿಯಮ್ದವ್ರು ಏನು ಮಾಡ್ಬೋದು, ಈ ಲೆಕ್ಕಗಳನ್ನು ಆರಾಮಾಗಿ ನೀವು ಪಾಸನ್ನು ಆಗ್ತೀರಿ. ಇನ್ನು ಅಡಿಷ್ನಲ್ ಕ್ವಶನ್ಸ್ ಆಗಿ ಕೊಟ್ಟಿದ್ದೀವಿ. ರಿಯಲ್ ನಂಬರಲ್ಲಿ ಬರ್ತಕ್ಕಂಥ 2 ಮತ್ತು 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್, ಅವು ಇಂಪಾರ್ಟೆಂಟ್ ಅದಾವೆ. ಕೋಆರ್ಡಿನೇಟ್ರಿ ಜಿಯೋಮೆಟ್ರಿ ಒಳಗಡೆ ಆಲ್ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಸೊ ಒಟ್ಟಾರೆ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ನಾವು ನಿಮಗೆ ಪಾಸ್ ಆಗಲಿಕ್ಕೆ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀವಿ. 1 ಮಾರ್ಕ್ ಅಂತೂ ಖಂಡಿತವಾಗಿ ಬರ್ತದೆ. ಕಂಪೇರ್ ದ ರೇಷಿಯೋಸ್ದಲ್ಲಿ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಹೇಗದ, ಅಲ್ಜೆಬ್ರೆಟಿಕ್ ಇಂಟರ್ಪ್ರಿಟೇಷನ್ ಹೇಗಿರ್ತದೆ, ಕನ್ಸಿಸ್ಟೆನ್ಸಿ ಹೇಗದ. ಟ್ರಿಗ್ನೋಮೆಟ್ರಿಯಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಗಳನ್ನು ಅದ, ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ, ಅವುಗಳ ಬೆಲೆಗಳನ್ನು ನೋಡ್ಕೊಡ್ರಿ. ಲಾಸ್ಟ್ ನಿಮಗೆ ಫಿಗರ್ಸ್ ಆ್ಯಂಡ್ ನೇಮ್ಸ್ ಒಳಗಡೆ ಅದರ LSA, CSA, TSA ವ್ಯಾಲ್ಯೂಮ್ಗಳನ್ನು ಕಂಡುಹಿಡಿತಕ್ಕಂಥ 1 ಮಾರ್ಕ್ ಕ್ವಶನ್ಸ್ ಅದ. ಸೊ ಜೊತೆಗೆ ಇದ್ರ ಮೇಲೇ ನಿಮಗೆ ಏನು ಮಾಡ್ತೀರಪ್ಪ ಅಂದರೆ 4 to 5 ಮಾರ್ಕ್ಸ್ ಲೆಕ್ಕಗಳನ್ನು ಸಹಿತ ಬಿಡಿಸ್ತೀರಿ. ಇಷ್ಟು ಬಿಡಿಸ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ಪಾಸ್ ಆಗ್ತೀರಿ ಅಂತ ಹೇಳ್ತಾ ಮತ್ತೆ ಕ್ವಶನ್